ಹೊಸ ವರ್ಷಾಚರಣೆ ಸಂಭ್ರಮಕ್ಕೆ ಈಗ ಕೌಂಟ್ಡೌನ್ ಶುರುವಾಗಿರುವಂತಹದ್ದು. ಸೆಲೆಬ್ರೇಷನ್ಗೆ ಹಾಟ್ಸ್ಪಾಟ್ ಆಗಿರುವಂತಹ MG ರಸ್ತೆ ಹಾಗೂ ಬ್ರಿಗೇಡ್ ರೋಡ್. ಹೊಸ ವರ್ಷಾಚರಣೆಗೆ ಸಂಭ್ರಮಕ್ಕೆ ಕೌಂಟ್ಡೌನ್ ಶುರುವಾಗಿರುವಂತಹದ್ದು. ಸೆಲೆಬ್ರೇಷನ್ಗೆ ಹಾಟ್ಸ್ಪಾಟ್ ಆಗಿರುವಂತಹ MG ರಸ್ತೆ ಹಾಗೂ ಬ್ರಿಗೇಡ್ ರೋಡ್. ಕೋರಮಂಗಲ ಚರ್ಚ್ ಸ್ಟ್ರೀಟ್ನಲ್ಲೂ ಕೂಡ ಈಗ ಸಂಭ್ರಮ ಮನೆ ಮಾತಾಗಿರುವಂತಹದ್ದು. ಕಿಕ್ಕೇರಿಸಿಕೊಂಡು ಕುಣಿದು ಕುಪ್ಪಳಿಸೋಕೆ ಜನ ಈಗ ಕಾತುರದಿಂದ ಕಾಯ್ತಾ ಇರುವಂತಹದ್ದು. ಕೆಲ ಗಂಟೆಗಳಲ್ಲಿ 2024ಕ್ಕೆ ಗುಡ್ ಬೈ ಹೇಳಿ 2025ಕ್ಕೆ ಹಾಯ್ ಹಾಯ್ ಅನ್ನುವಂಥ ಒಂದು ಪರಿಸ್ಥಿತಿ ಈಗ ಇರುವಂತಹದ್ದು. ನ್ಯೂ ಇಯರ್ ಸೆಲೆಬ್ರೇಷನ್ ಮೂಡ್ನಲ್ಲಿ ಈಗ ಸಿಲಿಕಾನ್ ಸಿಟಿ ಮಂದಿ ಇರುವಂತಹದ್ದು. ಸೆಲೆಬ್ರೇಷನ್ಗೆ ಆರ್ಟ್ ಸ್ಪಾಟ್ ಆಗಿರುವಂತಹ MG ರಸ್ತೆ ಹಾಗೂ ಬ್ರಿಗೇಡ್ ರೋಡ್, ಕೋರಮಂಗಲ ಚರ್ಚ್ ಸ್ಟ್ರೀಟ್ನಲ್ಲೂ ಸಂಭ್ರಮ ಈಗ ಮನೆ ಮಾತಾಗಿರುವಂತಹದ್ದು. ಕಿಕ್ಕೇರಿಸಿಕೊಂಡು ಕುಣಿದು ಕುಪ್ಪಳಿಸೋಕೆ ಜನ ಈಗ ಕಾತುರದಿಂದ ಕಾಯ್ತಾ ಇರುವಂತಹದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ 2024ಕ್ಕೆ ಗುಡ್ ಬೈ ಹೇಳಿ 2025ಕ್ಕೆ ಹಾಯ್ ಹೇಳುವಂತಹ ಒಂದು ಸನ್ನಿವೇಶ ಈಗ ಕೆಲವೇ ಗಂಟೆಗಳಲ್ಲಿ ಈಗ ಬರ್ತಾ ಇರುವಂತಹದ್ದು. ಕೋರಮಂಗಲ ಚರ್ಚ್ ಸ್ಟ್ರೀಟ್ನಲ್ಲೂ ಕೂಡ ಈಗ ಕಂಪ್ಲೀಟಾಗಿ, ಅಂದರೆ ಪ್ರತಿ ವರ್ಷ ಕೂಡ MG ರೋಡು, ಬ್ರಿಗೇಡ್ ರೋಡು, ಕೋರಮಂಗಲ ಈ ಒಂದು ಭಾಗಗಳಲ್ಲಿ ಜನಸಂದಣಿ ದೊಡ್ಡ ಮಟ್ಟದಲ್ಲಿರುತ್ತೆ. ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಲಿಕ್ಕೆ ಎಲ್ಲ ರಾಜ್ಯದಿಂದಲೂ ಕೂಡ ಈ ಒಂದು ರಸ್ತೆಗೆ MG ರೋಡ್ ಮತ್ತು ಬ್ರಿಗೇಡ್ ರೋಡ್ಗೆ ಬರ್ತಾರೆ. ಮಧ್ಯರಾತ್ರಿ ಸುಮಾರು 1 ಗಂಟೆವರೆಗೂ ಕೂಡ ಹೋಟೆಲ್ಗಳು, ಪಬ್ಗಳು ಎಲ್ಲವೂ ಕೂಡ ಓಪನ್ ಇರ್ತವೆ. MG ರಸ್ತೆ ಜಗಮಗ, ಬ್ರಿಗೇಡ್ ರೋಡ್ ಕಲರ್ಫುಲ್. ಈ ಎರಡೂ ರಸ್ತೆಗಳಲ್ಲಿ 10 ಲಕ್ಷ ಜನ ಸೇರುವಂತಹ ಒಂದು ಸಾಧ್ಯತೆ ಇದೆ. ತಡರಾತ್ರಿ 1 ಗಂಟೆವರೆಗೂ ಕೂಡ ಹೋಟೆಲ್, ಪಬ್ ಓಪನ್ಗೆ ಈಗ ಅವಕಾಶವನ್ನು ಕೊಟ್ಟಿರುವಂತಹದ್ದು. MG ರಸ್ತೆ ಮೆಟ್ರೋ ನಿಲ್ದಾಣ ರಾತ್ರಿ 11 ಗಂಟೆ ಬಳಿಕ ಕಂಪ್ಲೀಟ್ ಬಂದ್ ಆಗುವಂತಹದ್ದು. ಬ್ರಿಗೇಡ್ ರಸ್ತೆಯಲ್ಲಿ ರಾತ್ರಿ 9 ಗಂಟೆ ಬಳಿಕ ವಾಹನ ಸಂಚಾರ ನಿರ್ಬಂಧ. ಇಂದು ರಾತ್ರಿ 10 ಗಂಟೆಯಿಂದ ಎಲ್ಲ ಫ್ಲೈಓವರ್ಗಳನ್ನು ಕೂಡ ಕಂಪ್ಲೀಟಾಗಿ ಬಂದ್ ಮಾಡುವಂತಹದ್ದು. ಅಹಿತಕರ ಘಟನೆ ನಡೆಯದಂತೆ ಕಾಕಿ ಕಣ್ಗಾವಲು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೊಸ ವರ್ಷದ ಆಚರಣೆ ಸಂದರ್ಭದಲ್ಲಿ MG ರೋಡು ಹಾಗೂ ಬ್ರಿಗೇಡ್ ರೋಡು ಈ ಎರಡೂ ರಸ್ತೆಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರುವಂತಹ ಒಂದು ಜಾಗ. ಸೊ ಹಾಗಾಗಿ ಅಲ್ಲಿ ಕಂಪ್ಲೀಟಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಈಗಾಗಲೇ ಪೊಲೀಸರು ಸರ್ಪಗಾವಲನ್ನು ಅಲ್ಲಿ ನಿರ್ಮಾಣ ಮಾಡಿರುವಂತಹದ್ದು. CCTVಗಳನ್ನು ಹಾಕಿರುವಂತಹದ್ದು. ಕಂಪ್ಲೀಟಾಗಿ ಹೈ ಸೆಕ್ಯೂರಿಟಿ ಇರುತ್ತೆ. ಒಂದು ಸಣ್ಣ ಘಟನೆ ಕೂಡ ಆಗಬಾರ್ದು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಕಮಿಷನರ್ ಆಗಿರುವಂತಹ B ದಯಾನಂದ್ ತಮ್ಮ ಕೆಳ ಹಂತದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಕೊಟ್ಟಿರುವಂತಹದ್ದು. ಎಲ್ಲೂ ಕೂಡ ಒಂದು ಸಣ್ಣ ಇನ್ಸಿಡೆಂಟ್ ಕೂಡ ಆಗಬಾರ್ದು. ಯಾಕೆಂತಂದರೆ ನ್ಯೂ ಇಯರ್ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಏನಾದರೂ ಇನ್ಸಿಡೆಂಟ್ ಆಯಿತು ಅಂತಂದರೆ ಅದು ಇಡೀ ರಾಜ್ಯಕ್ಕೆ ಕಪ್ಪು ಚುಕ್ಕೆ ಆಗುತ್ತೆ. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಅದ್ಯಾವುದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು ಅಂತೇಳಿ ಈಗ ಪೊಲೀಸ್ ಅಧಿಕಾರಿಗಳಿಗೆ ಶ್ರೀಯುತ ಅಂದರೆ ಪೊಲೀಸ್ ಕಮಿಷನರ್ ಆಗಿರುವಂತಹ B ದಯಾನಂದ್ ಅವರು ಸೂಚನೆಯನ್ನು ಕೂಡ ಕೊಟ್ಟಿರುವಂತಹದ್ದು. ಸುಮಾರು 10 ಲಕ್ಷ MG ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ಈಗ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಿರುವಂತಹದ್ದು. ಕಾಕಿ ಅಲರ್ಟ್, ಬಾಲ ಬಿಚ್ಚಿದ್ರೆ ಲಾಕ್ ಆಗೋದು ಪಕ್ಕ. CCTV ಮಾನಿಟರಿಂಗ್, ಕಂಟ್ರೋಲ್ ರೂಮ್ ಓಪನ್. ಬೀದಿ ದೀಪಗಳಲ್ಲಿ ಹೆಚ್ಚುವರಿ ಲೈಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ತುರ್ತು ಸಂದರ್ಭಕ್ಕೆ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತಹದ್ದು. MG ರಸ್ತೆ ಹಾಗೂ ಬ್ರಿಗೇಡ್ ರೋಡ್ ಸಾಕಷ್ಟು ಸಂಖ್ಯೆಯಲ್ಲಿ ಈ ಎರಡೂ ರಸ್ತೆಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಜನರು ಸೇರುವಂತಹದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಪೊಲೀಸರು ಈಗ ಕಂಪ್ಲೀಟಾಗಿ ಅಲರ್ಟ್ ಆಗಿರುವಂತಹದ್ದು. ಈಗಾಗಲೇ ಸುಮಾರು 1,000ಕ್ಕೂ ಹೆಚ್ಚು CCTVಗಳನ್ನು ಅಲ್ಲಿ ನಿಯೋಜನೆ ಮಾಡಿರುವಂತಹದ್ದು. ಜೊತೆಗೆ ಒಂದು ಕಂಟ್ರೋಲ್ ರೂಮನ್ನು ಕೂಡ ಓಪನ್ ಮಾಡಿರುವಂತಹದ್ದು. ಬೀದಿ ದೀಪಗಳಲ್ಲಿ ಹೆಚ್ಚುವರಿ ಲೈಟ್ಗಳನ್ನು ಈಗ ಹಾಕಿ ಅಲ್ಲಿ ಒಂದು ವ್ಯವಸ್ಥೆ ಕೂಡ ಮಾಡಿರುವಂಥದ್ದು. ಎಮರ್ಜೆನ್ಸಿಗೆ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಮಾಡಿರುವಂತಹದ್ದು. ಯಾಕೆಂದರೆ ಪ್ರತಿ ಬಾರಿಯೂ ಕೂಡ
ಈ ಒಂದು ಜಾಗಗಳಲ್ಲಿ ಅಂದರೆ ಎಮ್ ಜಿ ರೋಡು ಹಾಗೆ ಬ್ರಿಗೇಡ್ ರೋಡ್ ಏನಿದೆಯಲ್ಲ, ಈ ಜಾಗಗಳಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಜನರು ಸೇರುವ ನಿಟ್ಟಿನಲ್ಲಿ ಪೊಲೀಸರು ಕಂಪ್ಲೀಟಾಗಿ ಇಲ್ಲಿ ಹದ್ದಿನ ಕಣ್ಣನ್ನು ಇಟ್ಟಿರ್ತಾರೆ. ಯಾವುದೇ ರೀತಿಯಾದಂತಹ ಒಂದು ಕಾನೂನು ಸುವ್ಯವಸ್ಥೆಗೆ ಭಂಗ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಪೊಲೀಸರು ಮುಂಜಾಗ್ರತವಾಗಿ ಎಲ್ಲ ಪ್ರಿಕಾಷನ್ಗಳನ್ನು ಕೂಡ ತೆಗೆದುಕೊಂಡಿರ್ತಾರೆ. ಸೊ ಖಾಕಿ ಕಂಪ್ಲೀಟಾಗಿ ಈಗ ಅಲರ್ಟ್ ಆಗಿರುವಂತಹದ್ದು. ಜೊತೆಗೆ CCTV, ಇಲ್ಲಿ ಮೈನ್ CCTVನೇ ಕೆಲಸ ಮಾಡುವಂಥದ್ದು. ಯಾಕೆಂತಂದರೆ ಯಾರೇ ಏನೇ ದುಷ್ಕೃತ್ಯಗಳನ್ನು ಮಾಡಿದ್ರೂ ಕೂಡ ಕಂಪ್ಲೀಟಾಗಿ ಆ CCTVಯಲ್ಲಿ ರೆಕಾರ್ಡ್ ಆಗುತ್ತೆ.